ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯದಲ್ಲಿ ದೇವರೊಂದಿಗೆ ಮಾತನಾಡಿದ್ದೀರಾ? ಯೇಸುವಿನೊಂದಿಗೆ ಮಾತನಾಡಿದ್ದೀರಾ? ಆತನು ನಿಮ್ಮೊಂದಿಗೆ ಎಷ್ಟು ಮಾತನಾಡಿದನೋ? ನಾವು ಪ್ರತಿನಿತ್ಯ ದೇವರೊಂದಿಗೆ ಮಾತನಾಡುವುದೇ ಪ್ರಾರ್ಥನೆ. ಆತನು ಪ್ರತಿನಿತ್ಯ ನಮ್ಮೊಂದಿಗೆ ಮಾತನಾಡುವುದೇ ಸತ್ಯವೇದ ಓದುವುದು. ಇದೆರಡನ್ನು ಸರಿಯಾಗಿ ಅನುಸರಿಸಿದರೆ ಪ್ರತಿನಿತ್ಯ ಬಹಳ ಸಂತೋಷವಾಗಿ ಉಲ್ಲಾಸವಾಗಿ ನೀವು ಬಾಳಬಹುದು. ಸರಿ, ಈ ದಿನದಲ್ಲಿ ಯಾವುದೋ ಒಂದು ಕಾರ್ಯ ನಿಮ್ಮ ಮನಸ್ಸಾಕ್ಷಿಯನ್ನು ಬಾಧಿಸುತ್ತಾ ಇದೆ. ಯಾವುದೋ ಒಂದು ತಪ್ಪು ನಿಮ್ಮ ಹೃದಯದಲ್ಲಿರುವಂಥ ಸಂತೋಷವನ್ನು, ಸಮಾಧಾನವನ್ನು ಬಾಧಿಸುತ್ತಾ ಇದೆ. ನಾನು ಈ ರೀತಿ ತಪ್ಪು ಮಾಡಿಬಿಟ್ಟೆ, ಮಿಸ್ಟೇಕ್ ಮಾಡಿಬಿಟ್ಟೆ, ಅಯ್ಯೋ ನಾನು ಈ ರೀತಿ ಮಾಡಬಾರದಿತ್ತು, ಈ ರೀತಿ ಮಾಡಿಬಿಟ್ಟೆನಲ್ಲ ಎಂಬುದಾಗಿ ಯಾವುದೋ ಒಂದು ಕಾರ್ಯ ನಿಮ್ಮ ಹೃದಯವನ್ನು ಗಾಯಗೊಳಿಸಿದೆ. ನೀವು ಕಷ್ಟಪಡುತ್ತಾ ಇದ್ದೀರಿ. ಇನ್ನು ಕೆಲವರು ನನ್ನ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ, ಏನೋ ಈ ಮಾತುಗಳು ಸ್ವಲ್ಪ ಸಾಂತ್ವನವಾಗಿದೆ, ಅದನ್ನು ಬಿಟ್ಟರೆ ನನಗೆ ಕ್ಷಮಾಪಣೆಯೇ ಇಲ್ಲ, ಅಷ್ಟು ದೊಡ್ಡ ಪಾಪ, ಈ ರೀತಿ ಬಾಧಿಸಲ್ಪಟ್ಟಂಥ ಒಂದು ಹೃದಯದಿಂದ ನೀವು ಇದ್ದೀರಲ್ಲ. ಯವನಸ್ಥ ಮಗನೇ, ಯವನಸ್ಥ ಮಗಳೇ, ದೇವರು ಒಂದು ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ. ಯೆಶಾಯ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಕರ್ತನು ಹೇಳುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು. ಹಿಮದ ಹಾಗೆ ಅಂದರೆ ಸ್ನೋ. ನೀವು ಸ್ನೋವನ್ನು ನೋಡಿದ್ದೀರಾ? ಬಹಳ ಬಿಳುಪಾಗಿ ಹೊಳೆಯುತ್ತಾ ಇರುತ್ತದೆ, ಶುಭ್ರವಾದಂಥ ಒಂದು ಹಿಮ. ಆ ರೀತಿ ನಿಮ್ಮ ಹೃದಯ ಬಿಳುಪಾಗಿ ಶುದ್ಧವಾಗಿ ಬದಲಾಗುವುದಂತೆ. ಅದು ಕಡು ಕೆಂಪಾಗಿದ್ದರೂ ಪಾಪದಿಂದ ಒಂದು ರಕ್ತ ಕಲೆ ಉಂಟಾದರೆ ಯಾವ ರೀತಿಯಾಗಿ ಇರುತ್ತದೋ ಆ ರೀತಿ ಪಾಪ ಬಾಧಿಸಿರಬಹುದು. ಯಾವುದೋ ಒಂದು ಪಾಪ, ನಿಮ್ಮ ಕಣ್ಗಳಿಂದ ಮಾಡಿದ ಪಾಪ, ಚಿಂತನೆಗಳಿಂದ ಉಂಟಾದ ಪಾಪ, ನಾಲಿಗೆಯಿಂದ ಮಾಡಿದ ಪಾಪ, ಯಾರನ್ನೋ ನೀವು ವೇದನೆ ಪಡಿಸಿ, ದುಃಖ ಪಡಿಸಿ, ಅದರಿಂದ ನಿಮ್ಮ ಮನಸ್ಸಾಕ್ಷಿಯಲ್ಲಿ ಉಂಟಾದಂಥ ಬಾಧೆ, ನಿಮ್ಮ ಮನೆಯೊಳಗೆ, ಕೆಲಸ ಮಾಡುವ ಸ್ಥಳದಲ್ಲಿ, ಮತ್ತೊಬ್ಬರೊಟ್ಟಿಗೆ ಒಡನಾಡುವುದರಲ್ಲಿ ಯಾವುದೋ ಒಂದು ಪಾಪ, ನನಗೆ ಇದೆಲ್ಲ ಕ್ಷಮಿಸಲ್ಪಡುತ್ತದಾ? ಅಯ್ಯೋ ನಾನು ಎಷ್ಟು ದೊಡ್ಡ ತಪ್ಪನ್ನು ಮಾಡಿದೆ, ಆ ರೀತಿ ನಿಮ್ಮೊಳಗೆ ಅಂದುಕೊಳ್ಳುತ್ತಾ ಇದ್ದೀರಾ? ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಕೂಡ ನಾನದನ್ನು ಹಿಮದಂತೆ ಬಿಳುಪಾಗಿಸುವೆನೋ, ಅಂದರೆ ನಿಮ್ಮ ಹೃದಯ ನಾನು ಅಷ್ಟು ಪರಿಶುದ್ಧಪಡಿಸುವೆನೋ, ಆ ಪಾಪದ ಕರೆಯನ್ನು ನೀಗಿಸುವೆನೆಂದು ದೇವರು ಹೇಳುತ್ತಾರೆ. ಒಂದು ಡ್ರೆಸ್ನಲ್ಲಿ ಏನೋ ಕರೆ ಆದರೆ ಅದನ್ನು ನೀಗಿಸುವುದಕ್ಕೆ ಅನೇಕ ಲಿಕ್ವಿಡ್ ಅದನ್ನೆಲ್ಲ ಕಂಡುಹಿಡಿದಿದ್ದಾರೆ. ವಿಧ ವಿಧವಾದ ಸೋಪ್ಗಳನ್ನು ಕಂಡುಹಿಡಿದಿದ್ದಾರೆ. ಈ ಕರೆಗೆ ಇದನ್ನು ಹಾಕಿದರೆ ಅದು ಹೋಗುತ್ತದೆ, ಶುಭ್ರವಾಗುತ್ತದೆ. ಕೆಲವೊಂದು ಕರೆಗಳು ಹೋಗುತ್ತದೆ, ಆದರೆ ಅದರ ಗುರುತು ಹಾಗೆ ಉಳಿಯುತ್ತದೆ. ನೋಡಿದ್ದೀರಾ? ಅದರ ಕೊಳೆ ಹೋಗುತ್ತದೆ, ಆದರೆ ಕಲೆ ಹಾಗೆ ಉಳಿಯುತ್ತದೆ. ಅದೇ ರೀತಿಯಾಗಿ ಪಾಪ ಹೋಯಿತು, ಆದರೆ ಒಳಗೆ ಮನಸ್ಸಿನಲ್ಲಿ, ಮನಸ್ಸಾಕ್ಷಿಯಲ್ಲಿ ಒಂದು ಬಾಧೆ ಇದೆ, ಒಂದು ಕರೆ ಇದೆ ಅಂದುಕೊಳ್ಳುತ್ತೀರಾ? ಯೇಸುಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುತ್ತದೆ ಅನ್ನುವಾಗ ಯೇಸುವಿನ ರಕ್ತಕ್ಕೆ ಆ ಒಂದು ಶಕ್ತಿ ಉಂಟು. ನಮ್ಮ ಹೃದಯದಲ್ಲಿರುವಂಥ ಪಾಪಗಳನ್ನು ನೀಗಿಸಿ ಪಾಪದ ಕರೆಯನ್ನು ಕೂಡ ನೀಗಿಸಿ ಬಿಡುತ್ತದೆ. ಆ ಕೊಳೆಯ ಕಲೆ ಕೂಡ ಕಾಣುವುದಿಲ್ಲ. ಕೆಲವೊಮ್ಮೆ ನೋಡಿರಿ, ಒಳ್ಳೆ ವೈಟ್ ಶರ್ಟನ್ನು ಹಾಕಿಕೊಂಡಿರುತ್ತೇವೆ, ಇನ್ನೊಂದು ಕಾಫಿಯ ಕರೆ ಆಯಿತು, ನೀವು ಬಂದು ಅದಕ್ಕಾಗಿ ಸೋಪನ್ನು ಹಾಕಿ ಚೆನ್ನಾಗಿ ಒಗೆದು ಒಣಗಿ ಹಾಕಿದರೆ ಬೆಳ್ಳಗೆ ಕಾಣುತ್ತದೆ. ಆದರೆ ಸ್ವಲ್ಪ ಹತ್ತಿರ ಬಂದು ಗಮನಿಸಿ ನೋಡಿದರೆ ರೌಂಡ್ ಆಗಿ ಅದು ಬಿದ್ದಂಥ ಕಲೆ ಕಾಣುತ್ತದೆ. ತುಂಬ ಇದ್ದಂಥ ಕರೆ ಹೋಗಿದೆ, ಆದರೆ ಸ್ವಲ್ಪ ಅದರ ಗುರುತು ಕಾಣುತ್ತಾ ಇದೆ. ಅದು ಕೂಡ ಕಾಣದಂತೆ, ನಿಮ್ಮೊಳಗೆ ಆ ಪಾಪ ಇದ್ದಂಥ ಗುರುತು ಕೂಡ ಕಾಣದಂತೆ ಯೇಸುವಿನ ರಕ್ತ ನಿಮ್ಮನ್ನು ತೊಳೆದು ಶುದ್ಧೀಕರಿಸುವುದಂತೆ. ಹಿಮದ ಹಾಗೆ ಅದು ಯಾವ ರೀತಿ ಬಿಳುಪಾಗಿ ಶುಭ್ರವಾಗಿರುತ್ತದೋ, ಯಾವುದೇ ಕಶ್ಮಲವೂ ಕಾಣುವುದಿಲ್ಲ, ಆ ರೀತಿ ಬದಲಾಯಿಸುವ ಶಕ್ತಿ ಯೇಸುವಿನ ರಕ್ತಕ್ಕೆ ಉಂಟು. ಮತ್ತ್ಯಾಕೆ ನೀವು ಭಯಪಡಬೇಕು? ಅದಕ್ಕೆ ನಾನೇನು ಮಾಡಬೇಕೆಂಬುದಾಗಿ ಕೇಳುವಾಗ, ಒಂದು, ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಒಪ್ಪಿಕೊಂಡು ಬಿಟ್ಟು ಬಿಡುವವನು ಕರುಣೆ ಹೊಂದುವನು. ಒಂದು ಡ್ರೆಸ್ನಲ್ಲಿ ಏನೋ ಕರೆ ಆಗಿದೆ, ಅದನ್ನು ಮರೆ ಮಾಡಿ ಅದನ್ನು ಇನ್ಶರ್ಟ್ ಮಾಡಿ ಮರೆ ಮಾಡಿ ಎಷ್ಟು ದಿನಗಳು ಆ ರೀತಿ ಮರೆ ಮಾಡುವಿರಿ? ಮತ್ತೆ ಹೊರಗೆ ಬರುತ್ತದಲ್ಲವ? ಅದಕ್ಕೆ ಬದಲಾಗಿ ನೀವು ಅದನ್ನು ತೊಳೆದು ಶುದ್ಧೀಕರಿಸಿದರೆ ಪರ್ಫೆಕ್ಟ್ ಆಗುತ್ತದಲ್ಲ. ನೀವು ಅದನ್ನು ಮುಚ್ಚಿ ಇಡುತ್ತಾ ಅದು ನಿಮ್ಮನ್ನೇ ಬಾಧಿಸುತ್ತದೆ. ಆದರೆ ಯೇಸುಕ್ರಿಸ್ತನ ಬಳಿಗೆ ಬಂದು, ದೇವರೇ, ಈ ಕರೆ ನನ್ನ ಜೀವಿತದಲ್ಲಿ ಇದೆ, ಈ ಪಾಪ ನನ್ನ ಮನಸ್ಸಾಕ್ಷಿಯನ್ನು ಚುಚ್ಚುತ್ತಾ ಇದೆ, ನಿಮ್ಮ ರಕ್ತ ನನಗಾಗಿ ಸುರಿಸಲ್ಪಟ್ಟದ್ದನ್ನು ನಾನು ನಂಬುತ್ತೇನೆ, ನನ್ನನ್ನು ತೊಳೆದು ಶುದ್ಧೀಕರಿಸಿ ಎಂಬುದಾಗಿ ನೀವು ಹೇಳಿ ನೋಡಿರಿ, ಅಷ್ಟೇ. ಬೇರೆ ಏನನ್ನು ಯೇಸು ಹೇಳುವುದಿಲ್ಲ. ಮೊಣಕಾಲು ಹಾಕು, ಹಾಗೆ ಉರುಳು ಸೇವೆ ಮಾಡಿಕೊಂಡು ಬಾ, ಸಾಷ್ಟಾಂಗವಾಗಿ ಬೀಳು, ಯೇಸು ಏನನ್ನು ಹೇಳುವುದಿಲ್ಲ. ನೀವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಸಾಕು. ಈಗಲೇ ಈ ಸಮಯದಲ್ಲಿ ಅದಕ್ಕೆ ನೀವು ರೂಮ್ಗೆ ಹೋಗಬೇಕು, ಮೊಣಕಾಲು ಹಾಕಬೇಕೆಂದು ಇಲ್ಲ.
ಈಗಲೇ ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ಯೇಸುವೆ ನಿಮ್ಮ ರಕ್ತ ನನ್ನ ಹೃದಯವನ್ನು ತೊಳೆಯಲಿ, ನನ್ನ ಪಾಪಗಳನ್ನು ತೊಳೆಯಿರಿ, ನನ್ನನ್ನು ಶುದ್ಧೀಕರಿಸಿರಿ ಎಂದು ಹೇಳಿರಿ. ತಕ್ಷಣವೇ ಆತನ ರಕ್ತದ ಶಕ್ತಿ ನಿಮ್ಮೊಳಗೆ ಇಳಿಯುವುದನ್ನು ನೀವು ನೋಡಬಹುದು. ತಕ್ಷಣವೇ ಒಂದು ಸಮಾಧಾನ, ಹೃದಯದಲ್ಲಿ ಸಂತೋಷ ಬರುತ್ತದೆ. ಆ ಕರೆ ಕೂಡ ನಿಮ್ಮ ಹೃದಯದಲ್ಲಿ ಇರುವುದಿಲ್ಲ. ಪರಿಪೂರ್ಣವಾದಂಥ ಒಂದು ಶುದ್ಧತೆ ಉಂಟಾಗುತ್ತದೆ. ಈಗ ಪ್ರಾರ್ಥಿಸುವಿರ, ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನನ್ನೊಳಗೆ ಇರುವಂಥ ಈ ಪಾಪದ ಕರೆ ಅದು ನನ್ನನ್ನು ವಾದಿಸುತ್ತಾ ಇದೆ, ಮನಸ್ಸಾಕ್ಷಿಯನ್ನು ವಾದಿಸುತ್ತಾ ಇದೆ. ಆಗಾಗ ನೆನಪಿಗೆ ಬರುತ್ತಲೇ ಇದೆ. ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ. ಹಿಮದ ಹಾಗೆ ಬಿಳುಪಾಗುವು ಎಂಬುದಾಗಿ ಹೇಳಿದ್ದೀರಲ್ಲ, ಆ ವಾಕ್ಯದ ಪ್ರಕಾರ ಈಗ ನನ್ನನ್ನು ತೊಳೆಯಿರಿ, ಪರಿಶುದ್ಧ ಪಡಿಸಿರಿ, ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿರಿ, ಶುದ್ಧೀಕರಿಸಿರಿ. ಯೇಸು ಕ್ರಿಸ್ತನ ರಕ್ತದ ಶಕ್ತಿ ನನ್ನೊಳಗೆ ಇಳಿಯಲಿ. ಯೇಸು ಕ್ರಿಸ್ತನ ರಕ್ತದ ಶಕ್ತಿಯಿಂದ ನನ್ನ ಹೃದಯ ಪರಿಶುದ್ಧ ಪಡಿಸಲ್ಪಡಲಿ. ನನ್ನ ಜೀವಿತದಲ್ಲಿರುವಂಥ ಪಾಪದ ಕರೆಗಳೆಲ್ಲವೂ ಕೂಡ ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.